ನಮ್ ಕನ್ನಡದ ಕಟ್ಟೆನ ಹೊಡೆದಿದ್ದಾನಲ್ಲ ಇವನು ಅಯೋಗ್ಯ. ನಮಸ್ಕಾರ, ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮರಾಠಿ ತಮಿಳಿಗನಿಂದ ಕನ್ನಡದ ಕಟ್ಟೆ ಧ್ವಂಸ, ಎಫ್ಐಆರ್ ದಾಖಲಿಸಲು ಮೀನಾಮೇಷ, ಸ್ಥಳಕ್ಕೆ ಶಾಸಕರ ಭೇಟಿ, ಸೂಕ್ತ ಕ್ರಮಕ್ಕೆ ಆಗ್ರಹ, ಕರಾವೆ ಮಧ್ಯಪ್ರವೇಶ. ಇದು ಇವತ್ತಿನ ವಿಶೇಷ ಸುದ್ದಿ. ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರಷ್ಟೇ ಕನ್ನಡಿಗರಲ್ಲ, ಕರ್ನಾಟಕದಲ್ಲಿ ವಾಸಿಸುವವರು ಎಲ್ಲರೂ ಕನ್ನಡಿಗರು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ತಮ್ಮ ವೈಯಕ್ತಿಕ ಲಾಭ ತೀಟೆಗೋಸ್ಕರವಾಗಿ ಕನ್ನಡದ ಕಟ್ಟೆಯನ್ನೇ ಧ್ವಂಸ ಮಾಡಿದಂಥವರ ವಿರುದ್ಧ ಇವತ್ತು ಸಾಕಷ್ಟು ಪ್ರತಿಭಟನೆಯಾಯಿತು. ಎಲ್ಲಿ ಅದು? ಕನ್ನಡದ ಕಟ್ಟೆಯನ್ನು ಧ್ವಂಸ ಮಾಡಿದ ಆ ಡ್ಯಾಶ್ ಡ್ಯಾಶ್ ಯಾರು ಅನ್ನುವಂಥದ್ದು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆಯ 3ನೇ ಹಂತದಲ್ಲಿರತಕ್ಕಂತಹ ವಿನಾಯಕ ನಗರದಲ್ಲಿ 2014ರಿಂದಲೂ ಕೂಡ ಕನ್ನಡದ ಧ್ವಜಸ್ತಂಭವಿದೆ, ಕನ್ನಡದ ಕಟ್ಟೆ ಇದೆ. ಕನ್ನಡದ ಕಟ್ಟೆಯ ಜೊತೆಗೆ ಸುತ್ತಲೂ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದಷ್ಟು ಮಹನೀಯರ ಫೋಟೋಗಳನ್ನು ಕೂಡ ಹಾಕಲಾಗಿದೆ. ಜ್ಞಾನಪೀಠ ಪ್ರಶಸ್ತಿ ವಿಜೇತರಿಂದ ಹಿಡಿದು ಎಲ್ಲ ಕನ್ನಡದ ಕವಿಗಳು, ಕನ್ನಡದ ರಸಿಋಷಿಗಳು, ಕನ್ನಡದ ಅತ್ಯಂತ ಪ್ರಮುಖರ ಭಾವಚಿತ್ರಗಳು, ಪ್ರವಾಸಿ ತಾಣಗಳು ಎಲ್ಲ ಇದೆ. ಆ ಕನ್ನಡದ ಕಟ್ಟೆಯೊಳಗೆ 2014ರಿಂದಲೂ ನಿತ್ಯ ನಿರಂತರವಾಗಿ ಹಲವು ಕಾರ್ಯಕ್ರಮಗಳಾಗ್ತಾ ಇದೆ. ಅಷ್ಟೇ ಅಲ್ಲ, ವಯೋವೃದ್ಧರು ನಡೆದಾಡಿಕೊಂಡು ಬಂದಾಗ ವಿಶ್ರಾಂತಿ ಪಡೆದುಕೊಳ್ಳುವಂತಹ ಕನ್ನಡದ ಕಟ್ಟೆಗೆ ಒಂದು ತಾಣವಾಗಿತ್ತು. ಕನ್ನಡದ ಕಟ್ಟೆಯನ್ನು ಕಟ್ಟಿದಂಥದ್ದು 2014ರಲ್ಲಿ. ನಿವೇಶನವೂ ಇರಲಿಲ್ಲ, ನಿವೇಶನಕ್ಕೂ ತೊಂದರೆಯಾಗಿರಲಿಲ್ಲ. ಫುಟ್ಪಾತಿನಲ್ಲಿ ಅದರ ನಿರ್ಮಾಣವಾಗಿತ್ತು. ಅದರ ಪಕ್ಕದಲ್ಲಿ ಕಟ್ಟಿದ ಒಂದು ದೊಡ್ಡ ಮನೆ ಮತ್ತು ಕಾಂಪ್ಲೆಕ್ಸ್ನ ದೃಷ್ಟಿಯಿಂದ ತನ್ನ ಮನೆಗೆ ಅಡ್ಡವಾಗುತ್ತಿದೆ ಅಂತ ಹೇಳಿ ಕನ್ನಡದ ಹೋರಾಟಗಾರರು ವಿದೇಶ ಪ್ರವಾಸದಲ್ಲಿದ್ದಾಗ ಅಲ್ಲಿ ಯಾರೂ ಇಲ್ಲ ಅನ್ನುವಂಥದ್ದನ್ನು ಸ್ಥಳೀಯರ ಯಾರೋ ಒಬ್ಬನ ಕುಮ್ಮಕ್ಕು, ಗೊತ್ತಿಲ್ಲ ಅದು ಯಾರು ಅಂತ ಅಲ್ಲಿದ್ದವರು ಹೇಳ್ತಾ ಇದ್ದಿದ್ದು, ಪಡೆದುಕೊಂಡು ಇಡೀ ಹಾಡು ಹಗಲೇ ಇಡೀ ಕನ್ನಡದ ಕಟ್ಟೆಯನ್ನು ಧ್ವಂಸ ಮಾಡಿದ್ದಾನೆ. ಆ ಕಟ್ಟಡದ ಮಾಲೀಕ ಮರಾಠಿ, ಮಹಾರಾಷ್ಟ್ರದ ಮೂಲದವನು. ಆ ಕಟ್ಟಡದ ಪಕ್ಕದಲ್ಲಿ ಇನ್ನೊಂದು ಕಟ್ಟಡವಿದೆ, ಆತ ತಮಿಳಿಗ. ಇನ್ನೆಷ್ಟು ಕೊಬ್ಬಿರಬೇಡ ಇವರಿಬ್ಬರಿಗೆ, ಯೋಚಿಸಿ ನೋಡಿ. ಒಬ್ಬ ಮರಾಠಿ ಮಾಲೀಕ ಮತ್ತಿನ್ನೊಬ್ಬ ತಮಿಳು ಮಾಲೀಕ ಇಬ್ಬರು ಸೇರಿ ಬೆಳಗಿನ ಹೊತ್ತಿನಲ್ಲಿಯೇ ಇಡೀ ಕನ್ನಡದ ಕಟ್ಟೆಯನ್ನು ಧ್ವಂಸ ಮಾಡಿ ಬಿಸಾಕಿದ್ದಾರೆ. ಫೋಟೋಗಳನ್ನೆಲ್ಲ ತೆಗೆದು ಹಾಕಿದ್ದಾರೆ. ಅದಷ್ಟು ಕೂಡ ಅವನ ಮನೆಯೊಳಗೆ ಈಗ ಇದೆಯಂತೆ, ಆಚೆಗೆ ಹಾಕಿಲ್ಲ. ಮುಂಚೆ ಹೇಗಿತ್ತು ಅನ್ನುವುದನ್ನು ನಿಮಗೆ ತೋರಿಸ್ತೇವೆ, ಈಗ ಹೇಗೆ ಆಗಿದೆ ಅನ್ನುವುದನ್ನು ತೋರಿಸ್ತೇವೆ. ಇದಾದ ಮೇಲೆ ಹೋರಾಟಗಳು ನಡೀತಾ ಇತ್ತು. ಹೋರಾಟದಲ್ಲಿ ಯಾರ್ಯಾರು ಪ್ರಮುಖ ಪಾತ್ರ ವಹಿಸಿದ್ರು ಅನ್ನುವಂಥದ್ದು ನಾವು ಹೇಳ್ತೇವೆ. ಆದರೆ ಆ ವ್ಯಕ್ತಿಯ ವಿರುದ್ಧ ಎಫ್ಐಆರ್ ದಾಖಲಿಸಲಿಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇದ್ರು ಜ್ಞಾನಭಾರತಿ ಪೊಲೀಸ್ ಠಾಣೆಯವರು. ಕಂಪ್ಲೇಂಟ್ ಕೊಡಿ ಅಂತ ಕೇಳಿದ್ರು. ಇವತ್ತು ಬೆಳಗ್ಗೆ ಅಲ್ಲಿ ಜನ ಸೇರಿದಾಗ ಅದಕ್ಕೆ ಅಲ್ಲಿ ಇದ್ದಂಥ ಒಬ್ಬ ನಾಯಕರು ಶಿವಸ್ವಾಮಿ ಅನ್ನುವಂಥವ್ರು ಹೇಳಿದ್ರು, ಯಾಕೆ ಕಂಪ್ಲೇಂಟ್ ಕೊಡಬೇಕು, ನೀವೇ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಬಹುದಲ್ಲವೇ ಎಂದಾಗ ಅವರಿಗೆ ಉತ್ತರವನ್ನು ಕೊಡುವ ಪ್ರಯತ್ನಗಳು ಸರ್ಕಲ್ ಇನ್ಸ್ಪೆಕ್ಟರ್ ರವಿ ಅವರು ಪ್ರಯತ್ನವನ್ನು ಮಾಡಿ, ಇಲ್ಲ ಉತ್ತರ ಕೊಡಬೇಕಾದಂಥದ್ದಿಲ್ಲ, ನೀವು ಕೊಡಿ ದಾಖಲೆ ಅಷ್ಟಿದ್ದಂಥವ್ರು ಕೊಡಿ ನೀವೊಂದು ಕಂಪ್ಲೇಂಟಿನ ಅಂತೇಳಿ ಒಂದಷ್ಟು ಮಾತುಕತೆಯನ್ನು ಮಾಡಿದ್ರು. ನಾನು ಇದನ್ನು ನಾಳೆ ಮತ್ತೆ ಕಟ್ಟೆ ಅವ್ರ ಕೈಯಿಂದ ಕಟ್ಟಿಸಿ ಕ್ಷಮೆ ಕೇಳಿಸ್ತೇನೆ ಅನ್ನುವಂಥ ಮಾತುಗಳನ್ನು ರವಿ ಅವರು ಹೇಳಿದ್ರು. ಆದರೆ ಜನ ಬಗ್ಲಿಲ್ಲ. ಕಂಪ್ಲೇಂಟ್ ಕೊಡಿ ಅಂತ ಹೇಳಿದಾಗ ಮತ್ತೆ ಒಂದು ಮಾತನ್ನು ಹೇಳಿದ್ರು, ಅಲ್ಲಿದ್ದಂಥವ್ರು ನಿನ್ನೆ ರಾತ್ರಿಯೇ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ನೋಡಿ ಕಂಪ್ಲೇಂಟ್ ಕಾಪಿ, ನಿಮ್ಮ ಗಮನಕ್ಕೆ ಬಂದಿಲ್ವಾ? ಹಾಗಾದರೆ ಗಮನಕ್ಕೆ ಬಂದಿದೆಯೋ ಬಂದಿಲ್ವೋ ಅನ್ನುವಂಥದ್ದನ್ನು ಹೇಳಿ. ಶಾಸಕರು ಕೂಡ ನಿಮಗೆ ಹೇಳಿದ್ದಾರೂ ಕೂಡ ಏಕೆ ಮೀನಾಮೇಷ, ಯಾಕೆ ಅಂತ ಗೊತ್ತಿಲ್ಲ. ಅದನ್ನು ಎಳೆದಾಡುವ ಪ್ರಯತ್ನ ಆಯಿತು. ಅವರು ಫೋನ್ ತೆಗಿತಿಲ್ಲ, ಹುಷಾರಿಲ್ವಂತೆ, ನಾನು ಕರೆಸ್ತೇನೆ ನಿಮಗೆ, ವಾಪಸ್ ಹೋಗಿ ಅನ್ನುವಂಥ ಪ್ರಯತ್ನದಲ್ಲಿಯೇ ರವಿ ಅವರು ಅದನ್ನು ಒಂದು ರೀತಿಯೊಳಗೆ ತಿಪ್ಪೆ ಸಾರಿಸುವ ಪ್ರಯತ್ನವನ್ನು ಮಾಡಿದರು. ಅಲ್ಲಿದ್ದಂಥ ಕನ್ನಡಿಗರು ಒಪ್ಪಿಕೊಳ್ಳಿಲ್ಲ. ಅವರು ಹೋದರೂ ಇವರು ಪ್ರತಿಭಟನೆಯನ್ನು ಮುಂದುವರಿಸಿದ್ರು. ಆನಂತರ ಮಧ್ಯಾಹ್ನದ ಮೇಲೆ ಎಫ್ಐಆರ್ ದಾಖಲಾಗಿದೆಯಂತೆ, ದಾಖಲಿಸಲಾಗಿದೆ. ಏನು ಕಂಪ್ಲೇಂಟಲ್ಲಿ ಯಾವ ಸೆಕ್ಷನ್ ಹಾಕಿದ್ದಾರೆ ಗೊತ್ತಿಲ್ಲ. ಆದರೆ ಒಂದನ್ನು ಮೆಚ್ಕೊಳ್ಬೇಕಾಗತ್ತೆ. ಅನೇಕರು ನಾವು ಅದನ್ನು ಮೆಚ್ಕೊಳ್ಳೋಕ್ಕೆ ಹೋದಾಗ ಹೇಳ್ತಾರೆ, ನೀವು ಅವ್ರ ಪರವಾಗಿ ಸುದ್ದಿ ಮಾಡ್ತೀರಿ, ಅವ್ರ ಪರವಾಗಿ ಸುದ್ದಿ ಮಾಡ್ತೀರಿ ಅಂಥೇಳಿ ಅಂತ.
ನಾವು ಯಾರ ಪರವಾಗಿ ಇವತ್ತಿನ ಸುದ್ದಿಯನ್ನು ಮಾಡಿಲ್ಲ, ಅಲ್ಲಿ ನಡೆದ ಘಟನೆಯ ವಿವರವನ್ನು ನೇರವಾಗಿ ಹೇಳ್ತಿದ್ದೀವಿ ಅಷ್ಟೇ. ಈ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಬೆಳಗ್ಗೆ 11 ಗಂಟೆಗೆ ಆ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅಲ್ಲಿನ ಬ್ಲಾಕ್ ಅಧ್ಯಕ್ಷರು ರಮೇಶ್ ಗೌಡರು, ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷ ರಮೇಶ್ ಗೌಡರವರ ಒಂದು ಮನವಿಯ ಮೇರೆಗೆ ನಾನೇ ಅಲ್ಲಿಗೆ ಬರ್ತೇನೆ ಅಂಥೇಳಿ ಅಲ್ಲಿ ಬಂದು ಎಲ್ಲ ಪರಿಶೀಲನೆ ಮಾಡಿ ಪೊಲೀಸ್ನವ್ರಿಗೂ ಕೂಡ ಹೇಳಿದ್ದಾರೆ. ಅವ್ರು ಹೇಳಿದ ಮಾತು ಹೇಗಿತ್ತು ಅಂತ ಹೇಳಿದ್ರೆ, ನಾನು ಶಾಸಕ ಹೇಳ್ತಾ ಇದ್ದೀನಿ, ಮಾಜಿ ಸಚಿವ ಹೇಳ್ತಾ ಇದ್ದೀನಿ ಅಂತ ಅವ್ರು ಹೇಳಲೇ ಇಲ್ಲ. ನೋಡಿ, ನಾನೊಬ್ಬ ಕನ್ನಡಿಗನಾಗಿ ಹೇಳ್ತಾ ಇದ್ದೇನೆ, ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಿ, ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಿ, FIR ಅನ್ನು ಮಾಡಿ ಅನ್ನುವಂಥ ಮಾತನ್ನು ಈ ಕ್ಷೇತ್ರದ ಶಾಸಕರು ಜನರ ಪರವಾಗಿ ನಿಂತು, ಕನ್ನಡದ ಪರವಾಗಿ ನಿಂತು ಮಾತನಾಡಿದ್ದಾರೆ. ಇದು ನಾವು ಹೊಗಳೋದಾ? ಅವ್ರು ಮಾಡಿದ್ದು ನಾವು ಹೇಳಿಬಿಟ್ರೆ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆಯೂ ಕೂಡ ನಮ್ಗೆ ವಾಪಸ್ಸು ಮೆಸೇಜ್ಗಳು ಬರ್ತಾ ಇರುತ್ತೆ, ನೀವು ಸೋಮಶೇಖರ್ನ ಹೊಗಳ್ತೀರಿ, ಸೋಮಶೇಖರ್ನ ಹೊಗಳ್ತೀರಿ ಅಂತ. ಸೋಮಶೇಖರ್ ಕಡೆಯವರು ಅಂತ ನೀವು ಸೋಮಶೇಖರ್ನ ಬೈತೀರಿ, ಸೋಮಶೇಖರ್ನ ಚುಚ್ತೀರಿ, ಸೋಮಶೇಖರ್ ವಿರುದ್ಧ ಸುದ್ದಿ ಮಾಡೋರು ನೀವು ಒಬ್ಬರೇ ಅಂತ ಹೇಳಿದ್ರೆ, ನಾವು ಯಾರ ಪರವಾಗಿಲ್ಲ, ಯಾರು ವಿರೋಧವಾಗಿಲ್ಲ ಅಂತ ಈ ಮೂಲಕ ಸ್ಪಷ್ಟಪಡಿಸ್ತಾ, ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಕಾನೂನು ಕ್ರಮ ಕೈಗೊಳ್ಳಿ ಅಂದರೂ ಕೂಡ ಆ FIR ದಾಖಲಿಸುವುದಕ್ಕೆ ಮಧ್ಯಾಹ್ನದವರೆಗೆ ಆಗಿದೆ. ಇದು ಒಂದು ಭಾಗ. ಅದಾದ ಮೇಲೆ ಅಲ್ಲಿಯ ಹೋರಾಟಗಾರರು ಹೋರಾಟವನ್ನು ಮುಂದುವರಿಸಿದ್ರು, ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜರಾಜೇಶ್ವರ ನಗರದ ಅಧ್ಯಕ್ಷ ಶಿವಣ್ಣ ಉಳಿದಂಥವ್ರು ಮಾತನಾಡಿ ಇದನ್ನು ಖಂಡಿಸಿದ್ರು. ಸ್ಥಳದೊಳಗೆ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಪೊಲೀಸ್ನರಿಗೆ ಹೇಳಿದ್ರು, ನೀವು FIR ದಾಖಲಿಸಿ ಅವನು ಕ್ಷಮೆ ಕೇಳೋದು ಬೇಡ, ನಮಗೆ ಅದಾನಂತರ ಕ್ಷಮೆ ಕೇಳುವುದು, ಕನಿಷ್ಠ 6 ತಿಂಗಳು 1 ವರ್ಷವಾದರೂ ಅವನು ಜೈಲಿನಲ್ಲಿರಬೇಕು ಅಂಥೇಳಿ ಅಂತ ಅವರು ಸಮಾಧಾನ ಪಡಿಸುವಂಥ ಕೆಲಸ ಮಾಡಿದ್ರು ಕೂಡ ಶಿವಣ್ಣ ಒಪ್ಪಲಿಲ್ಲ. ನೀವು ಕೇಸ್ ದಾಖಲಿಸಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಅದಾದ ಮೇಲೆ ನಗರ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಶ್ವೇತಾ ಗೌಡರವರು ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ನೋಡಿ, ಅವರು ಅಚ್ಚರಿಯಾದದ್ದಷ್ಟೇ ಅಲ್ಲ, ಅವನೊಬ್ಬ ಅಯೋಗ್ಯ, ನಾವು ಈಗ ಏನು ಕನ್ನಡದ ಧ್ವಜವನ್ನು ಧ್ವಂಸ ಮಾಡಿದ್ದಾನೆ, ಆ ಕನ್ನಡದ ಧ್ವಜವನ್ನು, ಕನ್ನಡದ ಕಟ್ಟೆಯನ್ನು ಧ್ವಂಸ ಮಾಡಿದಂಥವನಿಗೆ ಅವನು ಕಟ್ಟಿದ ಕಟ್ಟಡಕ್ಕೆ ಕಲ್ಲೆಸೆಯುವುದರ ಮೂಲಕವಾಗಿ ಅವನ ಕಟ್ಟಡವನ್ನು ಧ್ವಂಸ ಮಾಡೋಣ ಅಂತೇಳಿ ಅಂತ ಮುಂದಾದರು. ಹಲವರು ಇರಲಿ, ಪೊಲೀಸರು ಏನು ಕ್ರಮ ತೆಗೆದುಕೊತ ನೋಡೋಣ ಅಂತ ಕಾದರು. ಅಲ್ಲಾಗದೆ ಹೋದರೆ ಸ್ಟೇಷನ್ ಮುಂದೆ ಧರಣಿ ಮಾಡ್ತೀವಿ ಅಂತಕ್ಕಂಥ ಶ್ವೇತಾ ಗೌಡರವರ ಮಾತಾಗಿತ್ತು. ಸಾಕಷ್ಟು ಮಾತುಕತೆಗಳಾಯಿತು, ಹೋರಾಟಗಳಾಯಿತು. FIR ದಾಖಲಾಗಿದೆ, ಅವನ ಅರೆಸ್ಟ್ ಮಾಡ್ತಾರೆ, ನೋಡೋಣ ಅನ್ನುವಂಥ ಸಂದರ್ಭಗಳಿಗೆ ಸದ್ಯಕ್ಕೆ ವಿರಾಮ ಸಿಕ್ಕಿದೆ. ಅಲ್ಲಿರುವಂಥ ಅನೇಕರು ಕೊಟ್ಟಂಥ ಹೇಳಿಕೆಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಆ ಮೊದಲಿಗೆ ಒಬ್ಬ ವಯೋವೃದ್ಧ ಮಹಿಳೆ ಹೇಳಿದಂಥದ್ದು, ನಿಜಕ್ಕೂ ಆ ಅಜ್ಜಿಯ ಕೆಚ್ಚದೆ ಇದೆಯಲ್ಲ, ಮೆಚ್ಚಿಕೊಳ್ಳಲೇಬೇಕು. ಕನ್ನಡಕ್ಕೆ ತುಡಿತವನ್ನು ಮೆಚ್ಚಿಕೊಳ್ಳಲೇಬೇಕು. ಆ ಅಜ್ಜಿ ಹೇಳಿದಂಥ ಮಾತನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಾನು ಶಿವಣ್ಣ ಅಂತೇಳಿ ಕ್ಷೇತ್ರ ಅಧ್ಯಕ್ಷರು ರಕ್ಷಣಾ ವೇದಿಕೆಯಿಂದ. ಆಮೇಲೆ ಇಲ್ಲಿ ಏನಂದರೆ, ಇಲ್ಲಿ ಕನ್ನಡದು ಇದಿತ್ತು, ಏನು ತಂಗುದಾಣ ಇತ್ತು, ಅದ್ರ ಮೇಲೆ ರಾಜ್ಕುಮಾರ್ ಸ್ಟ್ಯಾಚ್ಯೂ ಐತೆ, ಕುವೆಂಪುದು ಐತೆ, ಎಲ್ಲ ಕವಿಗಳದು ಐತೆ. ಇವ್ರು ಬಂದು ತಮಿಳನು, ಇವನು ಬಂದು ಮರಾಠಿಯನು ಬಂದು ಇದನ್ನು ಹೊಡಿತಾರೆ ಅಂದರೆ ಇವ್ರಿಗೆ ನಾವೇನು ಮಾಡ್ಬೇಕು ಹೇಳಿ ನೀವೇ ಫಸ್ಟ್. ನವೆಂಬರ್ ತಿಂಗಳು ಅದನ್ನು ನಾವು ಇಲ್ಲ ಇದೇ ಜಾಗದಲ್ಲಿ ಕನ್ನಡ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ಇದನ್ನ ಕಟ್ಬೇಕಾದ್ರೂ ಕೂಡ ಇವರು ಅಲ್ಲಿ ಶೆಟ್ರ್ ಇರಲಿಲ್ಲ, ಅಲ್ಲಿ ಕಟ್ಬೇಕಂದ್ರೆ. ಆಮೇಲೆ ಉದ್ದೇಶಪೂರ್ವಕವಾಗಿ ಇದನ್ನ ಹೊಡಿಲೇಬೇಕು ಅಂತ ಹೇಳಿ ಅದನ್ನ ಮೊದಲು ಸ್ವೆಟ್ರು ಮಾಡಿ ಪಿತೂರಿ ಮಾಡಿ ಮಾಡೋರೆ. ಆಮೇಲೆ ನಾವ್ ಯಾರು ಇಲ್ಲದೆ ಇದ್ದಾಗೆ ಬಂದ್ ಮಾಡ್ಬೇಕಿತ್ತು. ಆಮೇಲೆ ಪೊಲೀಸ್ ಇಲಾಖೆಯವರು ಕೂಡ ಬಂದು ವಿಡಿಯೋ ಮಾಡವ್ರೆ. ಯಾಕೆ ಬಿಟ್ರು ಪೊಲೀಸ್ ಇಲಾಖೆಯವರು? ಹೊಡಿಬೇಕಾದ್ರೆ ಪೊಲೀಸ್ ಇಲಾಖೆಯವರು ಇದ್ರು, ಯಾಕೆ ಬಿಟ್ರು ಅದನ್ನ ಹೊಡೆಯಕ್ಕೆ ಹೇಳಿ? ಮುಂದಿನ ಹೋರಾಟ ಏನಪ್ಪಾ ಅಂದ್ರೆ, ಅವ್ರಿಗೆ FIR ಆಗ್ಲೇಬೇಕು. FIR ಆಗೋವರೆಗೂ ನಾವಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಸಾಹೇಬ್ರಿಗೂ ಹೇಳಿದ್ವಿ, FIR ಆಗ್ಲೇಬೇಕು ಸರ್ ಅಂತ ಹೇಳಿದ್ವಿ. ಅವ್ರನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ MLA ಸಾಹೇಬ್ರು ಕೂಡ ಬಂದಿದ್ರು, ಸೋಮಶೇಖರ್, ಅವ್ರೂ ಕೂಡ ಹೇಳಿದ್ದಾರೆ, ಇದಕ್ಕೆ ಯಾರು ಇದಕ್ಕೆ ಸಂಬಂಧಪಟ್ಟವ್ರೆ, ಇದನ್ನ ಯಾರು ಹೊಡೆದವ್ರೆ, ಅವ್ರ ಮೇಲೆ FIR ಆಗ್ಲೇಬೇಕು ಅಂತ ಹೇಳಿದ್ದಾರೆ. ಇವರು ಅದಕ್ಕೆ ಓಕೆ ಅಂತ ಹೇಳಿದ್ದಾರೆ. ಯಾರು ಇನ್ಸ್ಪೆಕ್ಟರ್ ಸಾಹೇಬ್ರು ಹೇಳಿದ್ದಾರೆ, FIR ಅಂತೂ ಆಗ್ಲೇಬೇಕು. FIR ಆಮೇಲೆ ಏನಿತ್ತು ಯಥಾಸ್ಥಿತಿ ಏನಿತ್ತು ಅದೇ ತರ ಕಟ್ಕೊಡ್ಬೇಕು. ಆಮೇಲೆ ಇಲ್ಲಿ ಏನಿದ್ರೆ ಸ್ಥಳೀಕರು ಅವ್ರಿಗೆಲ್ಲ ಬಂದು ಕ್ಷಮೆ ಕೇಳಬೇಕು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಉಗ್ರ ಹೋರಾಟ ಮಾಡ್ತೀವಿ. ನಾವಂತೂ ಯಾವುದೇ ಕಾರಣಕ್ಕೂ ಕ್ಷಮಿಸೋ ಲಕ್ಷಣಗಳು ಇಲ್ಲ. ನಾವು ಹೋರಾಟಗಾರರು ಸರ್. ಈ ನೆಲ ಜಲ ಭಾಷೆ ವಿಚಾರಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವಿಲ್ಲ, ಯಾರು ಏನ್ ಮಾಡಿದ್ರು ನಾವು ಬಿಡಲ್ಲ. ನಾವು ಅದಕ್ಕೆ ಸಿದ್ಧವಾಗಿ ಬಂದಿದ್ದೀವಿ. ನಾವು ಕೂಡ ಜೈಲು ಅನುಭವಿಸ್ಬಿಟ್ಟಿದ್ದೇವೆ. ಅಲ್ಲೇ ಕನ್ನಡದ ವಿಚಾರದಲ್ಲಿ ನಾವು 2-3 ಸಲ ನಾವು ಜೈಲ್ಗೆ ಹೋಗಿ ಬಂದಿದ್ದೀವಿ. ಯಾಕೆ ಹೋಯ್ತೀವಿ? ನಮ್ಮನೆ ವಿಚಾರಕ್ಕೆ ಹೋಯ್ತೀವ?
ನಮ್ಮ ಅಪ್ಪ ಅಮ್ಮನ ಸಾಕಕ್ಕೆ ಹೋಯ್ತೀವ? ಏನು ಹೋಗಲ್ಲ ತಾನೆ. ಈ ನಾಡು ನುಡಿಗೋಸ್ಕರ ನಾವು ಜೈಲಿಗೆ ಹೋಗಿದ್ದೀವಿ. ಈ ವಿಚಾರದಲ್ಲಿ FIR ಆಗಲಿಲ್ಲ ಅಂದರೆ, FIR ಮಾಡಲಿಲ್ಲ ಅಂದರೆ ನಾವು ಮತ್ತೆ ಹೋರಾಟ ಮಾಡ್ತೀವಿ, ಉಗ್ರವಾದ ಹೋರಾಟ ಮಾಡ್ತೀವಿ. ಅದಕ್ಕೆ ಯಾವತ್ತು ಮಂಜೂರಾಗಿದ್ದು? 28ನೇ ತಾರೀಕು, ನವೆಂಬರ್ 28ನೇ ತಾರೀಕು. 20-30 ಜನ ಕರ್ಕೊಬಂದು ರೌಡಿಗಳನ್ನ ಒಡಿಸುವಂಥದ್ದು ಏನಿತ್ತು? ಕರ್ನಾಟಕದ ಧ್ವಜ 28 ಆಗಿ ಇವತ್ತಲ್ಲಿ 4ನೇ ತಾರೀಕು. ನಾವ್ ಯಾರು ಸರ್ ಇಲ್ಲಿಯವರು ಯಾರು ಇರಲಿಲ್ಲ. ಇವರೆಲ್ಲ ಸಿಂಗಾಪುರ ಮಲೇಷ್ಯಾ ಹೋಗಿದ್ರು. ನಮಗೂ ಕೂಡ ಮಾಹಿತಿ ಗೊತ್ತಿರಲಿಲ್ಲ. ಇವ್ರು ನನಗೆ ಫೋನ್ ಮಾಡ್ತಿದ್ರು, ಇದು ಮಾಹಿತಿ ನನಗೆ ಕ್ಲಿಯರ್ ಆಗಿ ಗೊತ್ತಿರಲಿಲ್ಲ. ಹಂಗಾಗಿ ಇವತ್ತು ಫೋನ್ ಮಾಡಿದ್ರು, ಬಂದಿದ್ದೀನಿ. FIR ಆಗೋವರೆಗೂ ಬಿಡಲ್ಲ, FIR ಆಗಲೇಬೇಕು, ಅವರು ಜೈಲಿಗೆ ಹೋಗ್ಲೇಬೇಕು. ಇದು ಯಾವ ಸ್ಟೇಷನ್ ಸರ್? ಜ್ಞಾನ ಭಾರತಿ ಸ್ಟೇಷನ್. ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ತೀನಿ ಅಂತ ಹೇಳೋರಲ್ಲ, ಮಾಡ್ಲೇಬೇಕು. ಕನ್ನಡದ ವಿಚಾರ ಇದು. ಅವರು ಕನ್ನಡಿಗರ, ಪೊಲೀಸ್ ಇಲಾಖೆನೂ ಕೂಡ ಅವರು ಕನ್ನಡದವರೇ. ಕರ್ನಾಟಕದಲ್ಲಿರೋ ಕನ್ನಡಿಗರು ಅಂದ್ಮೇಲೆ FIR ಮಾಡಲೇಬೇಕು. ಮಾಡೋವರೆಗೂ ಮಾಡಿಲ್ಲ ಅಂದ್ರೆ ಸ್ಟೇಷನ್ ಮುಂದೆ ಹೋಗಿ ದಂಡಿ ಮಾಡ್ತೀವಿ ನಾವು. ರಾಜಕೀಯ ಕುಮ್ಮಕ್ಕು ಇದೆಯಾ ಇಲ್ಲ ಏನಂತ ನಮಗೆ ಗೊತ್ತಿಲ್ಲ. ತನಿಖೆ ಮಾಡಿ, ಪೊಲೀಸ್ ಇಲಾಖೆ ಅದನ್ನ ತನಿಖೆ ಮಾಡಬೇಕು. ಈ ಕನ್ನಡ ಧ್ವಜವನ್ನ 2016ರಿಂದ ಈ ಕನ್ನಡ ಧ್ವಜ ಮತ್ತೆ ತಂಗುದಾಣ ಹಿರಿಯ ನಾಗರಿಕರಿಗಾಗಿ ನಾವು ಇಲ್ಲಿ ಕಟ್ಟಿರ್ತಕ್ಕಂಥದ್ದು. ಇದನ್ನ ಈ ಎಲ್ಲ ಖಾಲಿ ಸೈಟ್ಗಳು ಇದ್ದಂಥ ಸಮಯದಲ್ಲಿ ಕಟ್ಟಿತ್ತು. ಈ ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ಜಾಗನ ಮತ್ತೆ ಕನ್ನಡದ ಕಟ್ಟೆಯನ್ನ ಈ ಮರಾಠಿಗರು, ಇವಾಗ ಬಿಲ್ಡರ್ ಆಗಿ ಬಂದಿರತಕ್ಕಂಥ ಮರಾಠಿಗರು ಮತ್ತು ತಮಿಳಿನವರು ಸೇರಿ ಏಕಾಏಕಿ ಯಾವುದೇ ಕನ್ನಡಿಗರಿಲ್ಲದೆ ಇದ್ದಾಗ ನಾವೆಲ್ಲ ಒಟ್ಟಿಗೆ ವಿದೇಶಿ ಪ್ರವಾಸ ಹೋದಾಗ ಕುಮ್ಮಕ್ಕಿನಿಂದ, ಯಾರ ಕುಮ್ಮಕ್ಕಿನಿಂದ ಏನು ಅನ್ನೋದು ಪೊಲೀಸರ ತನಿಖೆಯಿಂದ ಗೊತ್ತಾಗ್ತದೆ. ಯಾರ ಕುಮ್ಮಕ್ಕಿನಿಂದ ಏಕಾಏಕಿ 25 ಜನ ಗುಂಡಾಗಳನ್ನು ಕರೆಸಿ ಎಲ್ಲಿ ಹೆಂಗಸರನ್ನು ತಳ್ಳಿ ಇದನ್ನು ಕಟ್ಟೆನ ಏಕಾಏಕಿ 10 ನಿಮಿಷದಲ್ಲಿ ಹೊಡೆದಾಕಿದ್ದಾರೆ. ಅದಾಗ ಬಂದಂಥ ಸಮಯದಲ್ಲಿ ಪೊಲೀಸ್ನವರು ಯಥಾಸ್ಥಿತಿ ಇರಲಿ ಅಂತ ಹೇಳಿ ಬಿಟ್ಟಿದ್ದಾರೆ. ಯಥಾಸ್ಥಿತಿಯನ್ನು ಕಾಪಾಡಿಕೊಂಡ ಮೇಲೆ ಈಗ MLA ಅವರು ನಮ್ಮ ಸೋಮಶೇಖರ್ ಗೌಡರು ಸಹ ಬಂದು ಅದೇನು ಯಥಾಸ್ಥಿತಿ ಇರಬೇಕು ಆ ಥರನೇ ಇರಲಿ, ಏನು ಯಾವ ಥರ ಇರಬೇಕು ಅದನ್ನು ಕಟ್ಟಿಕೊಡ್ಬೇಕು, ಪ್ಲಸ್ ಅವ್ರ ಮೇಲೆ FIR ಬೇಕು ಅಂತಲೂ ಹೇಳೋಗಿದ್ದಾರೆ. ಈಗ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆದಂಥ ರವಿ ಸಾರು ಸಹ FIR ಮಾಡಿ ಯಥಾಸ್ಥಿತಿ ಏನಿತ್ತು ಅದನ್ನು ಕಟ್ಟಿಸ್ಕೊಡ್ತೀನಿ ಅಂತ ಸಹ ಹೇಳಿದ್ದಾರೆ. ದಯವಿಟ್ಟು ಇವನು ಯಾರು ಕನ್ನಡದ ವಿರೋಧಿ ಇಲ್ಲಿ ಬಂದು ಎಲ್ಲಾ ಜನರಿಗೆ ಕ್ಷಮೆ ಕೇಳಬೇಕು. ಯಥಾಸ್ಥಿತಿ ಇನ್ನೂ ಅದ್ದೂರಿಯಾಗಿ ಕನ್ನಡವನ್ನ ಮೆರೆಸೋ ರೀತಿಯಲ್ಲಿ ಕಟ್ಟಿ ಕೊಡಬೇಕು ಅಂತ ಹೇಳಿ ನಾನು ಕಳಕಳಿ ಮನವಿ ಮಾಡ್ತಾ ಇದ್ದೀನಿ, ಮತ್ತೆ ಆದೇಶ ಮಾಡ್ತಾ ಇದ್ದೀನಿ. ಹರೀಶ್ ಮತ್ತೆ ಆಂಟೋನಿ ಇಲ್ಲಿ ಕೇಳ್ದೋ ಹೊಡೆದಾಕ್ಬೇಡ್ರಿ ಅಂತ ಅಂದ್ರು. ಏನಂದ್ರು ಇಲ್ಲಿ ಇರೋರೆಲ್ಲ ಹೇಳೋರೆ ನಾವು ತಗೊಂಡು ಮಾತಾಡಿ ಎಲ್ಲ ಹೊಡೆದಾಕ್ತಾ ಇರೋದು ಅಂದ್ರು. ನಾನು ಅಂಗಡಿಗೆ ಹೋಗಿ ಹಾಲು ತಗೊಂಡ್ಬರೋದ್ರಲ್ಲಿ ಎಲ್ಲ ಹೊಡೆದು ಹೊಂಟೋದ. ಸುಮಾರು ಒಂದು 25 ಜನ 30 ಜನ ಕರ್ಕೊಂಬಂದವ್ರೆ. ಬೇಡ ಅಂದ್ರೂ ಕೇಳಲಿಲ್ಲ. ಹೇಳಿದ್ದೀವಿ ಅಂತ ಹೊಡೆದಾಕ್ಬಿಟ್ಟು ಹೊಂಟೋದ್ರು. ಆಮೇಲೆ ಇಲ್ಲಿ ನಾವು ಒಂದು 2 ಜನ, ಶಿವಣ್ಣ ನಾವು ಎಲ್ಲ ಒಂದು 5-6 ಜನ ಬಂದು ಅಷ್ಟೊತ್ತು ಮೇಸ್ರಿ ಹೊಂಟೋದ್ಮೇಲೆ ಪೊಲೀಸರು ಒಂದು 30 ಜನ ಬಂದರು. ಅವಾಗ ಅವ್ನು ಬಂದ. ಇವಾಗ ಕರಿತಾಯಿದ್ರೆ, ನಿನ್ನೆಯಿಂದ ಕರಿತಾಯಿದ್ರೆ ಅವ್ನು ಬರ್ತಾ ಇಲ್ಲ. ಈ ಟ್ಯಾಕ್ಟ್ರಿ ಇದು ಅರೆಕೋಲು ಮಿಷಿನು ಎಲ್ಲ ತಗೊಂಬಂದೆ ಹೊಡೆದಾಕಿರೋದಪ್ಪ. ಅರ್ಧ ಗಂಟೆಲಿ ಹೊಡೆದಾಕವ್ರು 25 ಜನ ಬಂದು. ಕೇಳ್ಕೊಂಡು ಹೊಡೆದಾಕ್ತಾ ಇರೋದು ಅಂದರು. ಯಾಕ್ರಿ ಈ ಥರ ಮಾಡ್ತೀರ? ನಮ್ಮಂಥವ್ರು ವಯಸ್ಸಾಗಿರೋರು ಬಂದು ಕುತ್ಕೋತಾರೆ, ಒಂದು 20 ಜನ 30 ಜನ ಕುತ್ಕೋತಾರೆಪ್ಪ. ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಕಣಪ್ಪ ಅವನು. ನಾವು ಅವ್ರ ಹತ್ರ ಮಾತಾಡಿದೀವಿ, ನೀವು ಸುಮ್ಮನೆ ಇರಿ, ಏನು ಮಾತಾಡಬೇಡಿ, ನಮಗೆ ಗೊತ್ತು ತಿರ್ಗಾ ಏನು ಮಾಡ್ಕೊಡ್ಬೇಕೋ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ. ಡೋರ್ ತೆಗಿಯೋದೇ ಬೇಡ ಅಂತ ನಾನು ಹೇಳ್ತೀನಿ. ಆ ಡೋರಿಂದನೇ ಅವ್ನಿಗೆ ಇವಾಗ ಅವ್ನಿಗೆ ಇದು ಮಾಡಿಕೊಡಿ ಅಂತ ಕೇಳ್ತಾರೆ. ದಾರಿ ಇದೆ ಅಲ್ವಪ್ಪ ಅವ್ರಿಗೆ ದಾರಿ ಇಲ್ಲ ಅಂದ್ರೆ ನಾವು ಒಪ್ಕೊಳ್ಳೋಣ. ದಾರಿ ಇದ್ದೂ ಯಾಕೆ ಈ ಕಡೆ ಡೋರ್ ಹಾಕೊಂಡು ಇದು ಮಾಡ್ಕೊಂಡು ಇಡ್ತೀಸ ಓಪನ್ ಆಗಿ ಮಾಡಿಕೊಂಡಿದ್ದ. ಇವಾಗ ಡೋರ್ ಹಾಕ್ಬಿಟ್ಟು ಇದನ್ನ ಹೊಡೆದಾಕಿರೋದು. ನೆನ್ನೆಯಿಂದ ನೋಡಿ ಅಲ್ಲಿ ಬಂದೆ ಆ ರೋಡಲ್ಲಿ ಅಲ್ಲಿ ಕುಂತ್ಕೋತಾ ಇದ್ದೀವಿ ಕಣಪ್ಪ. ಅಲ್ಲ ವಾರದಿಂದ ಮಾಡ್ಕೊಡ್ಬೇಕು. ಹೌದು, ನಮ್ಮ ಕನ್ನಡ ನಮ್ಗೆ ಬೇಕು. ಹೊರ್ಗಡೆ ದೇಶದವ್ರು ನಾನು ಕೇಳಲ್ಲ ಕಣಪ್ಪ. ನಮ್ಮ ಕನ್ನಡದವ್ರು ನಮ್ಗೆ ಉಳಿಸ್ಕೊಡ್ಬೇಕು ಅಷ್ಟೇ. ಯಾರಾದ್ರೇನು ನಮ್ಮ ಕನ್ನಡ ದೇಶಕ್ಕೆ ಬಂದು ನಮಗೆ ಉಲ್ಟಾ ಮಾಡಿದ್ರೆ ನಮ್ಮ ಗತಿ ಏನಾಗಬೇಕು? ನಾಳೆ ನನ್ನ ಮಕ್ಳ ಗತಿ ಏನಾಗಬೇಕು? ನನ್ನ ಮೊಮ್ಮಕ್ಳ ಗತಿ ಏನಾಗಬೇಕು ಹೇಳಿ? ನಮ್ಮ ಮೊಮ್ಮಕ್ಳ ಗತಿ ಏನಾಗಬೇಕು? ಒಳ್ಳೊಳ್ಳೆಯವ್ರಿಗೆ ಬಾಯಿಗೆ ಮಣ್ಣು ಹಾಕ್ಬಿಡ್ತಾರೆ. ಇಂಥವ್ರನ್ನೆಲ್ಲ ಸೇರಿಸ್ಕೋಬಾರ್ದು. ನಾನು ನ್ಯಾಯ ಮಾತಾಡಿದ್ದೀನಿ, ತಪ್ಪ ಇದ ನೀವು ನೋಡ್ಕೊಳ್ಳಿ. ಇದನ್ನ ನಾವು ಬಿಟ್ರೆ ನೆಕ್ಸ್ಟ್ ಈ ತರದ್ದು ಜಾಸ್ತಿನೇ ಆಗ್ತಾ ಹೋಗುತ್ತೆ. ಇದೇ ಎಲ್ಲಾರ್ಗು ಒಂದು ಪಾಠ ಆಗ್ಲಿ. ಮೇಡಮ್, ನಾನು ಗಾಂಧಿ ಬಜಾರಿಂದ ನೋಡ್ಕೊಂಡ್ ಬಂದಿದೀವಿ. ಎಲ್ಲೂ ಇಂತ ಕಟ್ಟೆನ ಹೊಡೆದಿಲ್ಲ ಮೇಡಮ್. ಎಂತೆಂತ ಬಿಲ್ಡಿಂಗ್ ಮುಂದೆ ಕಟ್ಟಿದ್ದಾರೆ ಮೇಡಮ್, ಒಂದ್ ತಗು ಹೊಡೆದಿಲ್ಲ. ಆದ್ರೆ ಇಲ್ಲಿ ಬಂದು ಹೊಡೆದಿದ್ದಾರೆ. ಅಲ್ಲ, ಇನ್ ಎಷ್ಟು ಮಟ್ಟಕ್ಕೆ ಅವ್ರಿಗೆ ಇರ್ಬೇಡ. ಅವ್ರಿಗೆ ಇವನ್ ಬಿಲ್ಡಿಂಗ್ ಕಟ್ಕೊಳಕ್ಕೆ, ಇವನ್ ಮೆರಿಯೋದಕ್ಕೆ ನಮ್ ಕನ್ನಡದ ಕಟ್ಟೆನ ಹೊಡೆದಿದಾನಲ್ಲ ಇವನು ಅಯೋಗ್ಯ.
ಯಾವ ನೀವು ಇರ್ಬೇಕಾಗಿತ್ತು ಇಲ್ಲಿ, ಗೊತ್ತಾಗಿರೋದು ಕನ್ನಡಿಗರ ಶಕ್ತಿ ಪೌರುಷ ಎಂತದು ಅಂತ. ಏನು ಇದೇನ್ ಕರ್ನಾಟಕ ತೋಟಪುಂಚ ಹತ್ರನ ಬಂದವರೆಲ್ಲ ಕನ್ನಡಿಗರ ಮೇಲೆ ಈ ರೀತಿ ದರ್ಪ ತೋರ್ಸೋದಕ್ಕೆ, ಕನ್ನಡದ ಕಟ್ಟೆನ ಮುಟ್ಟೋದಕ್ಕೆ, ಕನ್ನಡದ ಬಾವುಟನ್ ಮುಟ್ಬೇಕು ಅಂತ ಯೋಚನೆ ಮಾಡಿದ್ರೇನೆ ಅಂತವ್ರಿಗೆ ನಿದ್ದೆ ಬರ್ದಂಗ್ ಮಾಡ್ತೀವಿ. ಅಂತದ್ರಲ್ಲಿ ಮುಟ್ಟಿದಾನೆ ಈ ಅಯೋಗ್ಯ. ಅವ್ನ್ ಎಲ್ ಸಿಗ್ತಾನ ನೋಡಿ, ಅವ್ನ್ ಎಲ್ ಕೆಲಸ ಮಾಡ್ತಾನ ಅಲ್ಲೇ ಬೇಕಾರೆ ಹೋಗೋಣ ಅವನ್ನ ಎಳ್ಕೊಂಡ್ ಬಂದು ಇಂಥವ್ರಿಗೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವನೆ. ಬಹುತೇಕ ಕನ್ನಡದ ಸ್ಥಳೀಕರೇ ಇರುವಂತಹ, ಹೆಚ್ಚಿನ ಸ್ಥಳೀಕರು ಇರುವಂತಹ ಜಾಗ. ಅವರು ಸಂಜೆ ಹೊತ್ತು ಓಡಾಡ್ಬೇಕಾರೆ ಈ ಕನ್ನಡದ ಕಟ್ಟೆಯ ಬಳಿ ಕೂತು ಒಂದಷ್ಟು ವಿಚಾರಗಳು, ಮಾತುಕತೆಗಳು ಆಡುವಂತಹ ಒಂದು ಸುಂದರವಾದ ಜಾಗ, ಕನ್ನಡಿಗರ ಪ್ರತೀಕ ಅಂತಾನೆ ಹೇಳ್ಬೋದು. ಇಂಥ ಜಾಗವನ್ನ, ಕನ್ನಡದ ಕಟ್ಟೆಯನ್ನ ಇವ್ನ್ ಯಾರೋ ಮುಟ್ಟಾಳ ಈ ಬಿಲ್ಡಿಂಗ್ ಕಟ್ಟುವಂತ ಸಲುವಾಗಿ ಇವನ್ ಯಾವನ ಆಂಧ್ರ ಮೂಲದ ಮುಟ್ಟಾಳ, ಈ ಮರಾಠಿ ಮೂಲದ ಮುಟ್ಟಾಳ ಈ ಒಂದು ಕನ್ನಡದ ಕಟ್ಟೆಯನ್ನ ಒಡೆದಾಕಿ ಇವನು ಈ ಬಿಲ್ಡಿಂಗ್ ನ ಕಟ್ಕೊಂಡಿದಾನಲ್ಲ. ಇಂಥ ನನ್ನ ಮಕ್ಕಳಿಗೆ ಏನ್ ತಗೊಂಡು ಹೊಡಿಬೇಕು ಅಂತ ನೀವ್ ಹೇಳಿ. ಇವತ್ತು ನಮ್ಮ ಗಡಿನಾಡದ ಬೆಳಗಾವಿಯಲ್ಲೇ ಮರಾಠಿ ಪುಂಡ್ರು ನಮ್ಮ ಕನ್ನಡದ ಬಾವುಟನ ಮುಟ್ಟಿದ್ರೆ, ನಮ್ಮ ಕರ್ನಾಟಕ ರಕ್ಷಣೆ ನಮ್ಮ ನಾಯಕರಾದ ಅಣ್ಣ TN ನಾರಾಯಣಗೌಡ ದಂಡು ಇಲ್ಲಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ನಾವು ಬೆಳಗಾವಿಗೆ ಹೋಗಿ ಅಲ್ಲಿನ ಪುಂಡರನ್ನ ಮಟ್ಟ ಹಾಕುವಂತ ಕೆಲಸವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇವತ್ತು ನಾವಿರುವಂತ ಸ್ಥಳೀಯ ಪೇಪರ್ ಅವರು ಅವರು ಇದ್ ಮಾಡೋದಕ್ಕಷ್ಟೇ, ಇನ್ನೇನಿಲ್ಲ ಸರ್. ಒಂದು ಪೇಪರ್ ಇಷ್ಟೆಲ್ಲ ಚಟುವಟಿಕೆಗಳು ಆದಂಥದ್ದು, ಕನ್ನಡದ ಕಟ್ಟೆಯನ್ನು ಧ್ವಂಸ ಮಾಡಿದವನ ವಿರುದ್ಧದ ಕೂಗನ್ನು ಎಬ್ಬಿಸಿದಂಥವರು ಆರಂಭದೊಳಗೇ ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷ ವಿಶ್ವೇಶ್ವರಯ್ಯ, ಕನ್ನಡಿಗರ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ರಮೇಶ್ ಗೌಡ. ಇದ್ದೊಂಥರನ್ನೆಲ್ಲ ಗುಡ್ಡೆ ಹಾಕಿಕೊಂಡು ಇಲ್ಲ ಇದು ತಪ್ಪಾಗಿದೆ, ಆಗಲೇಬೇಕು ಅನ್ನುವಂಥ ಹೋರಾಟಕ್ಕೆ ಮುಂದಾಳತ್ವವನ್ನು ವಹಿಸಿಕೊಂಡ್ರು. ಮಂಜಣ್ಣ ಸಿರಾ ಅವರು ಕೂಡ ಮುಂದಾಳತ್ವವನ್ನು ವಹಿಸಿಕೊಂಡು ಒಂದು ಹಂತಕ್ಕೆ ತಂದಂಥದ್ದು. ಆ ಮೊದಲಿಗೆ ವಿನಾಯಕ ಬಡಾವಣೆಯ ನಾಗರಿಕರ ವೇದಿಕೆಯ ಮಂಜಣ್ಣ, ಉಪಾಧ್ಯಕ್ಷರಾದಂಥ ಶೇಖರ್ ಬಸವರಾಜ್, ಕಾರ್ಯದರ್ಶಿ ಹರೀಶ್ CM, ಖಜಾಂಚಿ ಹರೀಶ್, ಹಾಗೆಯೇ ಶಿವಸ್ವಾಮಿ, ನಾನು ಕೇವಲ ಪ್ರಮುಖರು ಮಾತ್ರ ಹೇಳ್ತಾ ಇದ್ದೇನೆ. ಅನೇಕರು ಈ ಹೋರಾಟದಲ್ಲಿ ಪಾಲ್ಗೊಂಡು ಸಾಕಷ್ಟು ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರು. ಕಲ್ಲನ್ನು ಹೊಡಿತೇವೆ ಕಟ್ಟಡಕ್ಕೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅದೇ ರೀತಿಯೊಳಗೆ ಅಲ್ಲಿರೋರು ಹೇಳಿದ್ರು, BBMPಗೆ ಒಂದು ದೂರನ್ನು ಕೊಡಿ, ಅವನ ಕಟ್ಟಡದ ಮುಂಭಾಗದಲ್ಲಿರುವಂತಹ ಮರವನ್ನು ಕೂಡ ಕಡಿದು ಹಾಕಿದ್ದಾನೆ, ಅವನ ಕಟ್ಟಡದ ಮೆಟ್ಟಲುಗಳು ಚರಂಡಿಗೆ ಬಂದಿದೆ, ಕಾನೂನು ಬಾಹಿರವಾಗಿ ಮನೆ ಕಟ್ಟಿಕೊಂಡಿರಬಹುದು, ದೂರು ಕೊಟ್ಟು ಮೊದಲು ಅದನ್ನು ಒಡೆಸಿ ಎನ್ನುವಂಥ ಕೂಗುಗಳಾಯಿತು. ಒಟ್ಟಾರೆಯಾಗಿ ಏನಾಯಿತು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರುವುದರ ಜೊತೆಗೆ ರಮೇಶ್ ಗೌಡ ನಿಂತು ಈ ಕೆಲಸವನ್ನು ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಒಂದು ರೀತಿಯ ಮೆಚ್ಚುಗೆಯ ಸಂಗತಿ. ಎಲ್ಲರೂ ಸೇರಿದ್ದಾರೆ, ಶಾಸಕರನ್ನ ಕರೆಸ್ಕೊಂಡಿದ್ದಾರೆ. ಶಾಸಕರು ಇದು ಸರಿಯಲ್ಲ, ಕ್ರಮ ಅಲ್ಲ, ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಈ ಮೊದಲಿಗೆ ಸ್ವಲ್ಪ ಯಾಕೋ ಜ್ಞಾನ ಭಾರತಿ ಸ್ಟೇಷನರು ಹಿಂದೆ ಮುಂದೆ ನೋಡ್ತಾ ಇದ್ದರು, ಮಧ್ಯಾಹ್ನದ ನಂತರ ಸರಿ ಹೋಗಿರ್ಬೋದು ಅಂತ ಭಾವಿಸ್ಕೊಳ್ತೇವೆ. ಮರಾಠಿ ತಮಿಳಿಗನಿಂದ ಕನ್ನಡದ ಕಟ್ಟೆ ಧ್ವಂಸವಾಗಿದೆ ಅಂತಿದ್ರೆ ಇದು ನಾಚಿಗೇಡಿನ ಸಂಗತಿ. ಹಲವು ಕನ್ನಡ ಪರ ಸಂಘಟನೆಗಳು ಇದನ್ನು ಖಂಡಿಸಿದ್ದಾವೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಇದನ್ನು ಉಗ್ರ ರೂಪದಲ್ಲಿ ಖಂಡಿಸಿದೆ, ಮುಂದಿನ ಹೋರಾಟಕ್ಕೆ ಬೆಂಬಲವನ್ನು ಕೂಡ ಸೂಚಿಸಿದೆ ಅನ್ನುವಂಥ ಮಾಹಿತಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಇದಿಷ್ಟು ಸುದ್ದಿಯನ್ನು ಗಮನಿಸಿದ್ರಿ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.